Hello everyone, welcome to Sanvarna classes. Let us see question number 30 of chapter sound. Suggest a few ways to reduce reverberation. ಹಾಗಿದ್ರೆ ವಾಟ್ ಈಸ್ ರಿವರ್ಬರೇಷನ್? ಇಲ್ಲಿ ರಿವರ್ಬರೇಷನ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ರಿಪೀಟೆಡ್ ರಿಫ್ಲೆಕ್ಷನ್ ಆಫ್ ಸೌಂಡ್. ರಿಪೀಟೆಡ್ ರಿಫ್ಲೆಕ್ಷನ್ ಆಫ್ ಸೌಂಡ್ results in the persistence of sound is called reverberation. ಇಲ್ಲಿ ಏನಾಗುತ್ತೆ, ಸೌಂಡ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಮಲ್ಟಿಪಲ್ ಟೈಮ್ಸ್ ರಿಫ್ಲೆಕ್ಟ್ ಆಗಿ ಸಮ್ ಎಟ್ ಒನ್ ಟೈಮ್ ಏನಾಗುತ್ತೆ, ಆ ಸೌಂಡ್ ಕಡಿಮೆ ಆಗ್ತಾ ಆಗ್ತಾ ಬಂದು ಇನಾಡಿಬಲ್ ಆಗ್ಬಿಡುತ್ತೆ. ಅದನ್ನ ರಿವರ್ಬರೇಷನ್ ಅಂತ ಕರಿತೀವಿ. ಹಾಗಿದ್ರೆ ಆ ತರ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಅನ್ನ ಅಂದ್ರೆ ರಿವರ್ಬರೇಷನ್ ಅನ್ನ ಸ್ಟಾಪ್ ಮಾಡಕ್ಕೆ, ರೆಡ್ಯೂಸ್ ಮಾಡ್ಲಿಕ್ಕೆ ವಾಟ್ ಆರ್ ದ ವೇಸ್ ಅಂತ ಕೇಳಿದ್ದಾರೆ. ದ ರೂಫ್ ಅಂಡ್ ವಾಲ್ಸ್ ಆಫ್ ದ ಆಡಿಟೋರಿಯಂ ಆರ್ ಜನರಲಿ ಕವರ್ಡ್ ವಿತ್ ಸೌಂಡ್ ಅಬ್ಸಾರ್ಬೆಂಟ್ materials like compressed fiber boards or rough plaster. ರಫ್ ಪ್ಲಾಸ್ಟರ್ಸ್ ಅಥವಾ ಕಾಂಪ್ರೆಸ್ಡ್ ಫೈಬರ್ ಬೋರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ವಾಲ್ಸ್, ಆಡಿಟೋರಿಯಂ ವಾಲ್ಸ್ ಅನ್ನೆಲ್ಲ ಕವರ್ ಮಾಡಿರ್ತಾರೆ. ಸೊ ದಟ್ ಅಬ್ಸಾರ್ಬ್ ಆಗಬೇಕು, ಆ ಸೌಂಡ್ ರಿಫ್ಲೆಕ್ಟ್ ಆಗಬಾರ್ದು ಅನ್ನೋ ರೀಸನ್ಗೆ. ದ ಸೀಟ್ ಮಟೀರಿಯಲ್ಸ್ ಆರ್ ಆಲ್ಸೋ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ದೇರ್ ಸೌಂಡ್ ಅಬ್ಸಾರ್ಬಿಂಗ್ ಪ್ರಾಪರ್ಟಿ. ಆ ಸೌಂಡ್ ಅಬ್ಸಾರ್ಬಿಂಗ್ ಪ್ರಾಪರ್ಟೀಸ್ ಮೇಲೆ ಸೀಟ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಇದು ನಾರ್ಮಲ್ ಪ್ಲಾಸ್ಟಿಕ್ ಚೇರ್ ತರ ಇರೋದಿಲ್ಲ ಅಲ್ವಾ. ಆಡಿಟೋರಿಯಂ ಅಲ್ಲಿ ಇರುವಂತಹ ಚೇರ್ಸ್ ಎಲ್ಲ ನಾರ್ಮಲ್ ಆಗಿ ಇರೋದಿಲ್ಲ, ಬೇರೆ ತರ ಇದ್ದಿರ್ತದೆ. ಅದ್ರ ಸ್ಟ್ರಕ್ಚರ್ ಇರ್ಬೋದು ಅಥವಾ ಮಟೀರಿಯಲ್ ಇರ್ಬೋದು ಅದಾಗಿರುವಂತದ್ದು. ಇದು ರೀಸನ್. ಥ್ಯಾಂಕ್ ಯು.